ಸಿಕ್ಸ್ ಸ್ಪೀಡು ಗೇರ್ ಬಾಕ್ಸ್ಗೂ ಇದು ಡಬಲ್ ನ್ಯೂಟ್ಲ್ ಗಾಡಿಗೂ ಸಿಂಗಲ್ ನ್ಯೂಟ್ಲ್ ಗಾಡಿ ಗೇರ್ ಬಾಕ್ಸ್ಗೂ ಏನು ಡಿಫ್ರೆನ್ಸು. ಆಮೇಲೆ 10 ಸ್ಪೀಡ್ ಗೇರ್ ಬಾಕ್ಸ್ ಗಾಡಿ ಗೇರ್ ಚೇಂಜ್ ಮಾಡಿ ಕೈ ನೋವಿಲ್ಲಪ್ಪ, ಅದು ಒಂದೇನೆ. ಅದು 6 ಗೇರಲ್ಲಿ ಹೋಗುತ್ತೆ, ಇದು 8 ಗೇರಲ್ಲಿ ಹೋಗುತ್ತೆ. ಆಮೇಲೆ ಇದ್ರಾಗೆ ಈ 12 ವೀಲಲ್ಲಿ 14 ವೀಲಲ್ಲಿ ಒಂದು ಹೇಳ್ಬೇಕಾಗುತ್ತೆ. ಅಷ್ಟು ಹೋಗಿ ಅಲ್ಲೋಗಿ ಮಲಿಕೊಳ್ಳಬೇಕು, ದಾರಿಲಿ ಎಲ್ಲೂ ಮಲ್ಗಂಗಿಲ್ಲ. ಆಂಧ್ರ ಅಂತೂ ಡೀಸೆಲ್ ಕಳ್ತನದಲ್ಲಿ ನಂಬರ್. ಲೆಫ್ಟ್ ಮೇ ಜಾಗನ ಜಾಬಯ್ಯ, ನೀವು ಸೈಡೆಲ್ಲ ಇಕ್ಕ ಬರ್ತಾರೆ ಅರ್ಧ ಉಜ್ಕೊಂಡು ಹೋಗ್ಲಿ ಅಂತ. ಲೆಫ್ಟಲ್ಲಿ ಜಾಗ ಇದ್ರು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ. ಅದು ಲೆಫ್ಟ್ ಹೊಡೆದು ಇನ್ನು ನಾವು 20 ಕಿಲೋಮೀಟ್ರ್. ನಮ್ಮ ಅವಸ್ಥೆ ನೋಡಿ ಹೆಂಗಾಗ್ಬಿಟ್ಟಿದ್ದೀವಿ. ಬಟ್ಟೆ ಎಲ್ಲ ಫುಲ್ಲು ಗಲೀಜು. ಟೈರ್ ಅಂಗಡಿಯಲ್ಲಿ ಬಂದು ಎಲ್ಲ ಟೈರ್ ಚೇಂಜ್ ಮಾಡಿದ್ದಾಯಿತು. ಪಂಚರ್ ಹಾಕಿದ್ದು ಇದೇ ಪಂಚರ್ ಆಗಿತ್ತು, ಅಲ್ಲೇ ಹಾಕಿದ್ದೀನಿ. ಇವಾಗ ಲಿಫ್ಟ್ ಟ್ಯಾಕ್ಸಲ್ಲಿರೋ ತೆಗೆದು ಇಲ್ಲಿಗೆ ಹಾಕಿದ್ದೀವಿ, ದಮ್ಮಿಯಲ್ಲಿದ್ದಿದ್ದು ಹೌಸಿಂಗ್ ಹಾಕಿದ್ದೀವಿ. ಇಲ್ಲಿ ಹೌಸಿಂಗಲ್ಲಿದ್ದಿದ್ದು ಲಿಫ್ಟ್ ಟ್ಯಾಕ್ಸಲ್ಲಿಗೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಚೇಂಜಿಂಗ್ ಟೈರ್. ಇವಾಗ ಫುಲ್ಲು ಟೈರ್ ಬಿದ್ದು ಚೇಂಜ್ ಆಗಿ ಸ್ಟೆಪ್ನಿ ಇರಲಿಲ್ಲ, ನಮ್ಮದು ಮೊನ್ನೆ ಹೊಡೆದೋಗಿತ್ತಲ್ಲ ಇದು ಟೈರ್. ಇದಕ್ಕೊಂದು ಟೈರ್ ವ್ಯವಸ್ಥೆ ಮಾಡಿಕೊಟ್ರು. ಎಲ್ಲ ಕೆಲಸ ಹಾಗೆ ನಿಲ್ಲಿಸಿದ್ದೀನಿ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು. ಇನ್ನೊಂದು ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಬೇಕು. ವೆಲ್ಡಿಂಗವ್ರು ಬಂದರೆ ಅದನ್ನು ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಬಿಟ್ಟು, ವೆಲ್ಡಿಂಗ್ ಏನಕ್ಕಪ್ಪ ಅಂದರೆ ಟೈರ್ಗೆ ಟ್ಯೂಬ್ ಕಟ್ಟಬೇಕು. ಇಲ್ಲೊಂದು ಅಲ್ಲೊಂದು ಟ್ಯೂಬ್ ಆ ಕಡೆ ಎಲ್ಲ ಟೈರ್ ಕ್ಲೀನ್ ಆಗೋಕ್ಕೆ. ಅದು ಬಾಡಿ ಬಿಲ್ಡ್ರಲ್ಲಿ ಇಲ್ಲಿ ವೆಲ್ಡ್ ಮಾಡಿಕೊಡ್ಬೇಕಾಯ್ತು, ವೆಲ್ಡ್ ಮಾಡಿಕೊಟ್ಟಿಲ್ಲ. ಇವಾಗ ಅದಕ್ಕೆ ಈಗ ಇಲ್ಲೇ ವೆಲ್ಡ್ ಮಾಡಿಸೋದು. ಈಗ ಮಾಡಿಸ್ಕೊಂಡು ಹೋಗೋಣ. ಈಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕೊಪ್ಪಳದ ಹತ್ರ ದೇದ್ಗಲ್, ನಮ್ಮ ಪಂಚರ್ ಅಂಗಡಿ ದೇದ್ಗಲ್ಲು ಪಂಚರ್ ಅಂಗಡಿಯಲ್ಲಿದ್ದೀನಿ. ಮಾಮೂಲಿ ನಮ್ಮ ಓನರ್ ಫ್ರೆಂಡ್ ಅಲ್ವಾ, ಏನೇ ಇದ್ರು ಇಲ್ಲೇ ಬಂದು ಕೆಲಸ ಮಾಡೋದು. ಇಲ್ಲಿ ಟೈರ್ ಬಿಚ್ಚಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು, ಅವ್ರ ಫೋಟೋ ಇಲ್ಲ ಹಾಕ್ತೀನಿ ನೋಡಿ. ಅರ್ಜೆಂಟಲ್ಲಿದ್ದೆ, ನಾನು ಟೈರ್ ಬಿಚ್ತಾ ಇದ್ದೆ. ಪಾಪ ಅವರು ಹಂಗೆ ಮಾತಾಡಿಸಿದ್ರು, ಕೈ ಕೊಟ್ಟು ಹೋಗ್ಬಿಟ್ರು. ಜಾಸ್ತಿ ಮಾತಾಡ್ಸೋಕ್ಕೂ ಆಗಲಿಲ್ಲ, ಹೆಸರು ಸರಿಯಾಗಿ ಕೇಳೋಕ್ಕಾಗಲಿಲ್ಲ. ಬ್ರದರ್ ಬೇಜಾರು ಮಾಡ್ಕೊಂಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ. ಇಲ್ಲೇ ಯಾವಾಗಲೂ ಬರ್ತಾಯಿರ್ತೀನಿ, ಸಿಕ್ಕಿದಾಗ ಮಾತಾಡ್ಸೋಣ. ಇವತ್ತು ನೀವೇ ನೋಡಿದಿರ, ಸ್ವಲ್ಪ ಬ್ಯುಸಿ ಇದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ. ಅವ್ರ ಫೋಟೋ ಇಲ್ಲಿ ಹಾಕಿರ್ತೀನಿ ನೋಡಿ, ಇವ್ರದ್ದೇನೆ. ಟ್ಯಾಕ್ಟ್ರ್ ಡ್ರೈವರ್ ಅಂತ ಅವರು. ಟ್ಯಾಕ್ಟ್ರ್ ಐತಣ್ಣ ನಿಮ್ಮ ಸಬ್ಸ್ಕ್ರೈಬರ್ ಅಂತ ಅವರೇ ಬಂದು ಮಾತಾಡ್ಸಿದ್ರು. ಅದೇದು ಇಲ್ಲೇ ಎಲ್ಲೋ ಮುಂದೆ ಊರಂತೆ. ಇರಲಿ, ಖುಷಿಯಾಯಿತು ಮಾತಾಡ್ಸಿದ್ದಕ್ಕೆ. ಇವಾಗ ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರೋಣ. ಅವ್ರು ವೆಲ್ಡಿಂಗ್ ಶಾಪ್ನ ಒಂದು ವೆಲ್ಡಿಂಗ್ ಮಾಡಿಬಿಟ್ರೆ ಕೆಲಸ ಮುಗೀತು. ಟೈರ್ದೆಲ್ಲ ಕಂಪ್ಲೀಟ್ ಆಗೋಯ್ತು. ಸ್ನೇಹಿತರೆ, ಟೈಮು 8:15 ಆಗಿದೆ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಮಾನ್ವಿ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಸ್ಟಾಪ್ ನಿಧಾನಕ್ಕೆ ಓಡಿಸ್ಕೊಂಡು ಇನ್ನೂ ಮಾನ್ವಿಯಲ್ಲೇ ಇದ್ದೀನಪ್ಪ. ಇನ್ನು 190 ಕಿಲೋಮೀಟ್ರ್ ಹೋಗ್ಬೇಕು. ಶಾದ್ನಗರ್ ಪಾಯಿಂಟ್, ಅನ್ಲೋಡಿಂಗ್ ಪಾಯಿಂಟ್ 190 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಮಾಮೂಲಿ ರಾಯಚೂರು ಹೋಗಿ ರಾಯಚೂರಲ್ಲಿ ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ನೋಡಿ. ಇದೆಲ್ಲ ಮಾನ್ವಿ. ಊರಾಗ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. 2 ವೀಲರ್ ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಾರೆ ರೋಡಲ್ಲಿ, ನೋಡ್ದ. ಹಾಂ, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಂದು ಪ್ರಶ್ನೆ ಕೇಳಿದರು. ಏನಪ್ಪ ಅಂದರೆ, ಅಣ್ಣ 6 ಸ್ಪೀಡು ಗೇರ್ ಬಾಕ್ಸ್ಗೂ ಇದು ಡಬಲ್ ನ್ಯೂಟ್ಲ್ ಗಾಡಿಗೂ ಸಿಂಗಲ್ ನ್ಯೂಟ್ಲ್ ಗಾಡಿ ಗೇರ್ ಬಾಕ್ಸ್ಗೂ ಏನು ಡಿಫ್ರೆನ್ಸು. ಆಮೇಲೆ 10 ಸ್ಪೀಡ್ ಗೇರ್ ಬಾಕ್ಸ್ ಗಾಡಿ ಗೇರ್ ಚೇಂಜ್ ಮಾಡಿ ಕೈ ನೋವು ಬರಲ್ವಾ ಅಂಥೇಳಿ ಪ್ರಶ್ನೆ ಹಾಕಿದರು ನಮ್ಮ ಸಬ್ಸ್ಕ್ರೈಬರು. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 6 ಸ್ಪೀಡು ಮತ್ತು 10 ಸ್ಪೀಡು ಅಂದರೆ ನಮ್ಮದು 10 ಸ್ಪೀಡ್ ಬರಲ್ಲ, 9 ಸ್ಪೀಡು ಬರುತ್ತೆ. ಸ್ಪೀಡ್ ಅಂದರೆ ಫ್ರಂಟು 10 ಟೋಟಲ್ 10 ಗೇರ್ ಬರುತ್ತೆ. ಒಂದು 9 ಸ್ಪೀಡು, ಒಂದು ರಿವರ್ಸ್ ಸೇರಿ 10 ಗೇರ್ ಬರುತ್ತೆ ನಮ್ಮ ಗಾಡಿಯಲ್ಲಿ.
ಮಾಮೂಲಿ ನಾನು ಅಂಬಾರಿ ಓಡಿಸಿದ್ನಲ್ಲ ಅದರಲ್ಲಿ 6 ಗೇರು ಪ್ಲಸ್ ಒಂದು ರಿವರ್ಸ್ 7 ಗೇರ್ ಬರುತ್ತೆ. ಇದರಲ್ಲಿ ಡಬಲ್ ನ್ಯೂಟ್ಲು ಬರುತ್ತೆ, ಅದರಲ್ಲಿ ನ್ಯೂಟ್ಲು ಒಂದೇ ಆ ಗಾಡಿಯಲ್ಲಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನು ನನಗೇನು ಕಾಣಲಿಲ್ಲಪ್ಪ. ಮತ್ತು ನಾನು 14 ವೀಲು ಡಬಲ್ ನ್ಯೂಟ್ಲು ಗಾಡಿ ಅನ್ನೋದು ಇದೇ ಫಸ್ಟ್ ಓಡಿಸಿದ್ದು. 2 ತಿಂಗಳಾಯ್ತು ಅಷ್ಟೇ. ಮುಂಚೆ ನಾನು ಯಾವತ್ತೂ ಓಡಿಸಿಲ್ಲ, ಹಿಂದೆ ಮುಂದೆನೂ ಬಿಟ್ಟು ನೋಡಿಲ್ಲ. ನಾನು ಇದೇ ಗಾಡಿನೇ ಫಸ್ಟು ತಗೊಂಡು ಓಡಿಸ್ತಾ ಇರೋದು. ನಾನು ಬರೀ 12 ವೀಲೇ ಓಡಿಸಿದ್ದು, 14 ವೀಲು 16 ವೀಲ್ ಯಾವತ್ತೂ ಓಡಿಸಿಲ್ಲ. ಆಮೇಲೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿಲ್ಲಪ್ಪ, ಅದು ಒಂದೇ. ಅದು 6 ಗೇರಲ್ಲಿ ಹೋಗುತ್ತೆ, ಇದು 8 ಗೇರಲ್ಲಿ ಹೋಗುತ್ತೆ. ಆಮೇಲೆ ಇದ್ರಾಗೆ ಈ 12 ವೀಲಲ್ಲಿ 14 ವೀಲಲ್ಲಿ ಒಂದು ಹೇಳ್ಬೇಕಂದ್ರೆ, ಈಗ ಹೇಳ್ತಿರಲ್ಲ ಗೇರ್ ಚೇಂಜ್ ಮಾಡಿ ಕೈ ನೋವು ಬರಲ್ವಾ ಅಂತ. ಬರುತ್ತೆ, ಆದರೆ ಹೈವೇಗಳಲ್ಲಿ ಜಾಸ್ತಿ ಗೇರ್ ಕೇಳಲ್ಲ. ಘಾಟ್ ಸೆಕ್ಷನ್ಗಳಲ್ಲಿ ಸಿಂಗಲ್ ರೋಡಲ್ಲಿ ಜಾಸ್ತಿ ಗೇರ್ಗಳು ಕೇಳ್ತವೆ. ಆಮೇಲೆ ಈ ಗಾಡಿ ಹೇಳಕ್ಕೆ ಹೋಗ್ಬೇಕಂದ್ರೆ ಅಷ್ಟೊಂದು ಗೇರ್ ಕೇಳಲ್ಲ. ಇದರಲ್ಲೇ 14 L ಟೈಪ್ ಬರುತ್ತೆ, 2 ಗಾಡಿ ಬರುತ್ತೆ L ಟೈಪು. ಒಂದು 4220, ಒಂದು 4225. ಅಂದರೆ 4220 ಅಂದರೆ 42 ಅಂದರೆ 42 ಟನ್ ಪಾಸಿಂಗು, 20 ಅಂದರೆ 200 ಇಂಜಿನ್ ಹಾರ್ಸ್ ಪವರು. ನಮ್ಮದು 4225 ನಮ್ಮದು ಅಂದರೆ 42 ಟನ್ ಪಾಸಿಂಗು, 250 ಇಂಜಿನ್ ಹಾರ್ಸ್ ಪವರ್. ನಮ್ಮದು ಹೆವೀಸ್ ಪವರ್ ಇಂಜಿನ್ದು. ನಮ್ಮದು ಪ್ಲಸ್ ಗೇರಲ್ಲಿ ಬಂದು ಒಂದು ಸಿ ಗೇರ್ ಬರುತ್ತೆ ನಮ್ಮ ಗಾಡಿಯಲ್ಲಿ ಸಿ ಗೇರ್ ಒಂದು ಬರುತ್ತೆ ಎಕ್ಸ್ಟ್ರಾ. 8 ಸ್ಪೀಡು ಒಂದು ಸಿ ಗೇರ್ 9 ಸ್ಪೀಡು. ಅದೇ 4220 8 ಸ್ಪೀಡ್ ಅಷ್ಟೇ ಬರೋದು, ಸಿ ಗೇರ್ ಬರೋಲ್ಲ ಅದ್ರಾಗೆ. ಅದು ಸ್ವಲ್ಪ ಪಿಕಪ್ ಕಡಿಮೆ, ಅಂದರೆ 200 ಇಂಜಿನ್ ಹಾರ್ಸ್ ಪವರ್ಗೂ 250 ಇಂಜಿನ್ ಹಾರ್ಸ್ ಪವರ್ಗೂ ಡಿಫ್ರೆನ್ಸ್ ಬರುತ್ತೆ ಗೊತ್ತಾ. ಅದು ಸ್ವಲ್ಪ ಪಿಕಪ್ ಕಡಿಮೆ, ನಮ್ಮ ಸ್ವಲ್ಪ ಪಿಕಪ್ ಜಾಸ್ತಿ ಇರೋದ್ರಿಂದ ನಾನು ಗಾಡಿ ಜಾಸ್ತಿ ಗೇರ್ ಕೇಳಲ್ಲ. ಹಂಗಾಗಿ ನನಗೆ ಏನೋ ಅಷ್ಟೊಂದು ಗೊತ್ತಾಗಲಿಲ್ಲ. ಕೈ ನೋವು ಕಾಲು ನೋವು ಆಗೋದು ಅವೆಲ್ಲ ಗೊತ್ತಿಲ್ಲ. ಈಗ ನೋಡಿ, ನಿನ್ನೆ ರಾತ್ರಿ ನಾನು 7:30 8 ಗಂಟೆಗೆ ಗೋವಾದಿಂದ ಲೋಡಿಂಗ್ ಪಾಯಿಂಟಿಂದ ತೆಗೆದಿರೋದು. ಕರೆಕ್ಟಾಗಿ 24 ಅವರ್ ಆಯಿತು ಗಾಡಿ ಓಡ್ಸೋಕ್ಕೆ ಶುರು ಮಾಡಿ. ಈಗ 8:20, ಅಲ್ಲಿಗೆ 8 ಗಂಟೆ ಅಂದರೂ 24 ಅವರ್ ತಗೊಳ್ಳಿ. 24 ಅವರ್ ಆಯಿತು ಗಾಡಿ ಓಡಿಸ್ತಾನೆ ಇದ್ದೀನಿ. ಇದರಾಗೆ ಬಂದು ಬೆಳಗ್ಗೆ 6:30ಗೆ ಮಲ್ಕೊಂಡೆ, ಎಲ್ಲಿ ಕಲ್ಗಟ್ಟಿಗೆಯಲ್ಲಿ. 8:30 ಏನೋ ಎದ್ದೆ, 2 ಅವರ್ ರೆಸ್ಟ್ ತಗೊಂಡೆ ಅಷ್ಟೇ. ಆಮೇಲೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಓಡಿಸ್ಕೊಂಡು ಬರ್ತಾನೇ ಇದ್ದೀನಿ. 24 ಅವರ್ ಆಯಿತು. ಮಧ್ಯಾಹ್ನ ಬಂದು ಒಂದು 3 ಅವರ್ 4 ಅವರು ಟೈರ್ಗಳೆಲ್ಲ ಚೇಂಜ್ ಮಾಡಿ ಆ ವೆಲ್ಡಿಂಗ್ ಎಲ್ಲ ಮಾಡಿಸ್ಬೇಕಾಯಿತು. ಆ ವೆಲ್ಡಿಂಗ್ ಎಲ್ಲ ಮಾಡಿಸ್ಕೊಳ್ಳೋಕೆ ಒಂದು 3 ಅವರ್ ರೆಸ್ಟ್ ತೊಗೊಂಡಿದ್ದೆ. ಅಂದರೆ ಅಲ್ಲೇನು ಮಲ್ಗಕ್ಕೆ ಹೋಗಲಿಲ್ಲ, ಎಲ್ಲ ಟೈರೆಲ್ಲ ನಾವೇ ಚೇಂಜ್ ಮಾಡಬೇಕಲ್ಲ, ಜಾಕೆತ್ತಿ ಎಲ್ಲ ಚೇಂಜ್ ಮಾಡೋದು ಎಲ್ಲ ಒಂದು 3 ಅವರು ಕೆಲಸ ಮಾಡಿದೆ. ಮತ್ತು ತಿರ್ಗಾ ಅಲ್ಲಿಂದನೂ ತಗೊಂಡವನು ಗಾಡಿ ಓಡಿಸ್ಕೊಂಡು ಬರ್ತಾನೇ ಇದ್ದೀನಿ. ಇಲ್ಲಿವರೆಗೂ ನಮಗೆ ಟಯರ್ಡ್ ಅನ್ನೋದೇ ಆಗಿಲ್ಲ ಈ ಗಾಡಿಯಲ್ಲಿ. ಅದೇ ನಮ್ಮ 12 ವೀಲಲ್ಲಿ ಟಯರ್ಡ್ ಆಗ್ಬಿಡ್ತದೆ. ಇಷ್ಟು ದೂರ ಓಡಿಸ್ಬೇಕಂದ್ರೆ ಟಯರ್ಡ್ ಸುಸ್ತಾಗ್ಬಿಡ್ತವೆ. ಈ ಗಾಡಿಯಲ್ಲಿ ಆಗ್ತಾಯಿಲ್ಲ. ಅಂದರೆ ಈಗ ನನಗೆ ಆ ಗಾಡಿಗೂ ಈ ಗಾಡಿಗೂ ನನ್ನ ಡ್ರೈವಿಂಗ್ ಹೇಳ್ಬೇಕಂದ್ರೆ, ಆ ನಾನು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ದೆ ಅಂದರೆ ಟಾಪ್ ಗೇರ್ ಹೋಗೋಷ್ಟೊತ್ತಿಗೆ ಆಗಲೇ 70ರಲ್ಲಿ ಹೋಗಿರ್ತೈತೆ ಗಾಡಿ. ಅಲ್ಲಿಂದ ಆ ಕಡೆ ಎಲ್ಲ 70 80 70 80 60 70 ಮೇಲೇ 70+ ಗಾಡಿ ಓಡಿಸೋದು. ಅದಕ್ಕಿಂತ ಕಮ್ಮಿ ನಾನು ಗಾಡಿ ಓಡಿಸೋದೇ ಇಲ್ಲ ಆ ಗಾಡಿನ. ಆದರೆ ಈ ಗಾಡಿ ತಗೊಬಂದರೆ 45 50 ಲಾಸ್ಟ್, ಹೈಯೆಸ್ಟ್ ಏನಾರ ಹೋದರೆ ಡೌನಲ್ಲಿ 55 ಹೋಗುತ್ತೆ ಅಷ್ಟೇ. ಅದ್ರ ಮೇಲೆ ಗಾಡಿ ಓಡಿಸೋದೇ ಇಲ್ಲ ಈ ಗಾಡಿನ. ಹಂಗಾಗಿ ನಿನ್ನೆಯಿಂದ ಓಡಿಸ್ತಾನೆ ಇದ್ದೀನಿ. 50 ಮೇಲೆ ಗಾಡಿ ಓಡಿಸೋದೇ ಇಲ್ಲ ಈ ಗಾಡಿನ. 45 ಲಾಸ್ಟು, ಅದ್ರ ಮೇಲೆ ಗಾಡಿನ ಓಡಿಸಲ್ಲ. ಹಂಗಾಗಿ ಓಡಿಸ್ತಾ ಇದ್ದೀನಿ. ಅಷ್ಟು ನಿಧಾನ ಓಡಿಸಿದ್ರು ನಮಗೆ ಟಯರ್ಡ್ ಅನ್ನೋದು, ಗೇರ್ ಕೇಳೋದು ಜಾಸ್ತಿ ಏನು ಅಂಥದ್ದೇನು ಕೇಳ್ತಾ ಇಲ್ಲ, ನಮಗಂತೂ ಗೊತ್ತಿಲ್ಲ. ಆಮೇಲೆ 4220 ಬಂದ್ಬಿಟ್ಟು ಸ್ವಲ್ಪ ಪಿಕಪ್ ಕಡಿಮೆ ಐತೆ, ಗೇರ್ಗಳು ಕೇಳ್ಬೋದು ಅಂದ್ಕೊಂಡಿದ್ದೀನಿ. ಹಂಗೆ ಯಾರಿಗಾರ ಗೊತ್ತಿದ್ದರೆ 4220 ಓಡಿಸೋರು ಕಮೆಂಟ್ಸ್ ಹಾಕಿ ನೋಡೋಣ ಯಾವ ಥರ ಅಂತ. ನಮ್ಮದು 4225 ಸಿ ಗೇರ್ ಇರೋದು. ಅಷ್ಟೊಂದೇನು ಟಯರ್ಡ್ ಏನು ಆಗಲ್ಲ. ನೋಡಿ, ಮಾನ್ವಿ ಬಿಟ್ವಿ, ಹೋಗೋಣ ನೆಕ್ಸ್ಟು ರಾಯಚೂರಲ್ಲಿ ಹೋಗಿ ಡೀಸೆಲ್ ಹಾಕ್ಕೊಂಡು ಸಿಗೋಣ. ಡೀಸೆಲ್ ಫುಲ್ ಮಾಡಿಸಿದ್ದಾಯಿತು. 18,000 ಎಷ್ಟು ಹಿಡಿತಪ್ಪ, 450 ಲೀಟ್ರ್ ಎಷ್ಟು ಹಿಡಿದೈತೆ, 207 ನೋಡ್ದ. 2.7 ಕರೆಕ್ಟಾಗಿ ಬಂದಿದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಟೋಟಲ್ ಕಿಲೋಮೀಟ್ರ್ ಇದು
2.7 554 2.7 ಕರೆಕ್ಟಾಗಿ ಬಂದಿದೆ ಮೈಲೇಜು. ನಮಗೆ ತಾಳಿಕೋಟೆ ಬಂಕಲ್ಲಿ 10 ಲೀಟ್ರ್ ಹೊಡೆದಿದ್ದು ಕನ್ಫರ್ಮ್ 0. ಓಕೆ, ಇದು ಟೋಟಲ್ 632 ಕಿಲೋಮೀಟ್ರು 2.6 ಅಂದರೆ ಲೋಡಿಂಗ್ ಪಾಯಿಂಟಿಂದ ಇಲ್ಲಿಗೆ ಇದು ಟೋಟಲ್ ಹಾಗೆ ಇರಲಿ. ಆಮೇಲೆ ಬಂಕಲ್ಲಿ ಇವತ್ತು ಗಿಫ್ಟ್ ಏನು ಕೊಟ್ಟಿದ್ದಾರೆ ಗೊತ್ತಾ? ಇವತ್ತು ಮೊನ್ನೆ ಬ್ಯಾಗ್ ಕೊಟ್ಟಿದ್ರು, ಟಿಫನ್ ಕ್ಯಾರಿಯರ್ ಬ್ಯಾಗು. ಇವತ್ತು ಬೆಡ್ಶೀಟ್ ಕೊಟ್ಟಿದ್ದಾರೆ ಇರಿ ನೋಡಿ. ಇದೇ ಬೆಡ್ಶೀಟ್ ಕೊಟ್ಟಿದ್ದಾರೆ. ಚಳಿಗೆ ತಂಪು ಆಗುತ್ತೇನೋ ಗೊತ್ತಿಲ್ಲ, ಇರಲಿ ನೋಡೋಣ. ಇದೆ ಪೆಟ್ರೋಲ್ ಬಂಕ್ದು ಎಷ್ಟು, ಮಹಾರಾಷ್ಟ್ರ ಆಟೋ ಸರ್ವಿಸ್ ಡೀಲರ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನು, ಹೈದರಾಬಾದ್ ರೋಡು, ಏನು ಯರ್ಮಿಸೂರ್, ರಾಯಚೂರು. ಓಕೆ, ಈಗ ಸದ್ಯಕ್ಕೆ 0 ಆಯಿತು, ಎಲ್ಲ ಆಯಿತು. ಹೋಗೋಣ. ಇನ್ನೂ 140 ಕಿಲೋಮೀಟ್ರ್ ಐತೆ. ಆದಷ್ಟು ಹೋಗಿ 10 ಗಂಟೆ ಟೈಮ್ ಇವಾಗಲೇ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹೋಗಿ ಅಲ್ಲೋಗಿ ಮಲಿಕೊಳ್ಳಬೇಕು. ದಾರಿಲಿ ಎಲ್ಲೂ ಮಲ್ಗಂಗಿಲ್ಲ. ಆಂಧ್ರ ಅಂತೂ ಡೀಸೆಲ್ ಕಳ್ತನದಲ್ಲಿ ನಂಬರ್ 1 ಆಗ್ಬಿಡುತ್ತೆ. ನಮ್ಮ ಓನರ್ ಬೆಳಗ್ಗೆಯಿಂದ 2 ವಿಡಿಯೋ ಕಳಿಸಿದ್ದಾರೆ. ಹಣ ಹುಷಾರು ಡೀಸೆಲು, ಹಣ ಹುಷಾರು ಡೀಸೆಲು, ಹಣ ಹುಷಾರು ಡೀಸೆಲು ಅಂತೇಳಿ. ಅದಕ್ಕಾಗಿ ದಾರಿಲಿ ಎಲ್ಲೂ ಮಲ್ಗಂಗಿಲ್ಲ, ಸೀದಾ ಪಾಯಿಂಟ್ಗೆ ಹೋಗೋದು. ಬರೀ ಫಸ್ಟ್ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕ ಆಂಧ್ರ ಬಾರ್ಡ್ರಿದು ಬ್ರಿಡ್ಜು 1 ಅವರ್ ಜಾಮು. ಬ್ರಿಡ್ಜು ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಹೊಸ ಬ್ರಿಡ್ಜ್ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಸುಮಾರು ನಾನು ಒಂದು 3-4 ವರ್ಷದಿಂದ ನೋಡ್ತಾ ಇದ್ದೀನಿ, ಮಾಡ್ತಾನೆ ಅವರೇ. 1 ಅವರ್ ಜಾಮ್ ಆಗಿತ್ತು, ಇವಾಗ ಕ್ಲಿಯರ್ ಆಗೈತೆ. ಪೊಲೀಸ್ನವರೆಲ್ಲ ಹೋಗಿ ಕ್ಲಿಯರ್ ಮಾಡಿದ್ದಾರೆ ನೋಡಿ. ಒಂದೇ ಗಾಡಿ ಪಾಸ್ ಆಗೋದು ನೋಡಿ. ಇಲ್ಲಿ ನಿಂತವ್ರು ಪೊಲೀಸ್ನವರು, ಕಾಣ್ತೈತಾ ನೋಡಿ. ಸೈಡಲ್ಲಿ ಹೋಗು ಅಂತಾನೆ. ಹೆಚ್ಚು ಕಮ್ಮಿ ಪೊಲೀಸರು ಬಂದಿಲ್ಲ ಅಂದರೆ ಇನ್ನೂ ಓಕೆ ಓಕೆ ಓಕೆ. ಅವ್ನು ಏನಕ್ಕೆ ಸೈಡಲ್ಲಿ ಹೋದ ಪೊಲೀಸ್ನವ್ರು ಅಂತ ಹೇಳಿದರು ನೋಡಿ. ಇದಕ್ಕೆ ಆಪೋಸಿಟ್ ಗಾಡಿ ಬರ್ತಾಯಿದೆ, ಸೈಡಲ್ಲಿ ಹೋಗಪ್ಪ ಅಂತ. ಪೂರ್ತಿ ಸೈಡಲ್ಲಿ ಆ ಕಡೆ ಕಟ್ಟೆ ಬೇರೆ ಐತೆ. ಸ್ವಲ್ಪ ಮಿಸ್ ಆದರೆ ಕಟ್ಟೆ ಬೇರೆ ಟೈರ್ ಉಜ್ಜುತ್ತೆ. ಅಷ್ಟೇ, ಮತ್ತೆ ಜಾಮ್. ಆ ಕಡೆ ಬ್ರಿಡ್ಜ್ ಅಂತೂ ಮಾಡ್ತಾ ಇಲ್ಲ, ಅರ್ಧಂಬರ್ಧ ಮಾಡಿ ನಿಲ್ಸಿಬಿಟ್ರಂಗೆ ಅವರೇ. ದೊಡ್ಡದಾಗಿ ಬ್ರಿಡ್ಜು, ನೀರು ಕಡಿಮೆ ಇರೋಂಗೈತೆ. ನೀರಿಲ್ಲ, ಏನಿಲ್ಲ. 3-4 ವರ್ಷದಿಂದ ಮಾಡ್ತಾನೆ ಅವರಪ್ಪ ಬ್ರಿಡ್ಜು. ಅದೇನು ಮಾಡ್ತಾವ್ರು, ಏನು ಕತೆನೋ. ಆ ಕಡೆಯಿಂದ ಗಾಡಿಗಳು ಬರ್ತಾ ಇದ್ದಾವೆ. ಲೈಟ್ ಆಫ್ ಮಾಡಿಬಿಡೋಣ. ನೀರೇನು ಅಷ್ಟೊಂದು ಇಲ್ಲ ಅನಿಸುತ್ತೆ, ಕಾಣ್ತಿಲ್ಲ ಒಟ್ಟಿನಲ್ಲಿ. ಆದರೂ ಬ್ರಿಡ್ಜ್ ಮಾಡ್ತಿಲ್ಲ ಇವರು. ಯಪ್ಪ, ಈ ಜಾಮು ಬೇಗ ಹೋಗೋಣ ಅಂದರೆ ಇದೊಂದು ಜಾಮ್ ಬೇರೆ ಒಂದು ಸಮಸ್ಯೆ ಅಪ್ಪ ನಮಗೆ. ಸ್ನೇಹಿತರೆ, ಮೂವ್ ಆಗ್ತಿದೆ ನೋಡಿ. ಬ್ರಿಡ್ಜ್ ಯಾವ ಥರ ಮಾಡ್ತಾವ್ರೆ ಅಂತ ನೋಡಿದ್ರ. ಸ್ಟೀಲ್ ಬ್ರಿಡ್ಜು ಯಾವ ಥರ ಮಾಡ್ತಿದಾರಂತ ನೋಡಿ. 2 ಗಾಡಿ ಬಂದರೆ ಭಾರಿ ಇಕ್ಕಟ್ಟು ಜಾಗ ಇಲ್ಲಿ. ಅದ ಇವು ನೋಡು, LED ಲೈಟ್ಗಳು ಬೇರೆ ಹಾಕೊಂಬರ್ತವೆ. ಇವಾಗ ಕಾಣ್ತಿರ್ಬೋದು ನೋಡಿ ಬ್ರಿಡ್ಜು. ಪಿಲ್ಲರು ಭಾಳ ಲಾಂಗಲ್ಲಿ ವಿ ಆರ್ ಎಲ್ ಪಿಲ್ಲರು ಭಾಳ ಲಾಂಗಲ್ಲಿ ಇಟ್ಟವ್ರೆ. ಏನಕ್ಕೆ ಈ ಥರ ಮಾಡ್ತಾವ್ರೆ ಗೊತ್ತಿಲ್ಲ. ನೋಡಿ, ಈ ಗಾಡಿ ಬಂದ್ರೆ ಸಮಸ್ಯೆ. ಆಂಧ್ರ ಗಾಡಿ ಸೈಡೆಲ್ಲ ಹಿಡ್ಕೊ ಬರ್ತಾರೆ. ಲೆಫ್ಟ್ ಮೇ ಜಾಗ ಜಾ ಭಯ್ಯ, ನೀವು ಸೈಡೆಲ್ಲ ಇಕ್ಕೊ ಬರ್ತಾರೆ. ಅರ್ಧ ಉಜ್ಕೊಂಡು ಹೋಗ್ಲಿ ಅಂತ. ಲೆಫ್ಟಲ್ಲಿ ಜಾಗ ಇದ್ರೂ ಹೋಗಲ್ಲ ನೋಡಿ. ಇವನು ಎಷ್ಟು ಕ್ಲೀನಾಗಿ ಹೋಗ್ತಾವನೆ. ಇದು ನೋಡಿ ನಮ್ಮ ಆಂಧ್ರ ಬಸ್ಸು. ಬ್ರಿಡ್ಜ್ ಪಾಸ್ ಆಯಿತು. ಬ್ರಿಡ್ಜ್ ಪಾಸ್ ಆಗ್ಬಿಟ್ರೆ ನೀ ಈ ಗಾಡಿ ನೋಡಿಯಪ್ಪ. ಹೋಗಪ್ಪ, ನೀನು ಹೆಂಗಾರ ಹೋಗು. ಅವನೇನೋ ಹೇಳ್ದ, ನಮ್ಗೆ ಕೇಳಿಸ್ಲಿಲ್ಲ.
ಹೋಯ್ದು ಇಲ್ಲೊಂದು ದೊಡ್ಡ ಅಗಲದ ಗಾಡಿ ಬಂದ್ಬಿಡವೆ. ಅಗಲ ಗಾಡಿ ಬಂದು ಸಮಸ್ಯೆ ಆಗಿರೋದು. ಅದನ್ನು ರಿಟರ್ನ್ಗೆ ಹೋಗ್ಸರೆ ಖಾಲಿ ಆಚೆ ತರಿಸೋರೆ. ಅದು ಬಿಡ್ಬೇಕಂದ್ರೆ ಒಂದೇ ಗಾಡಿ ಬಿಡಬೇಕು ಅದನ್ನು ಬ್ರಿಡ್ಜ್ ಮೇಲೆ. ಹಂಗಾಗಿ ಸಮಸ್ಯೆ ಜಾಮ್ ಆಗಿರೋದು. ಇನ್ನು ಈ ಕಡೆಲ್ಲ ಎಷ್ಟು ಜಾಮ್ ಆಗವೆ. ಬರ್ರಿ ಹೋಗೋಣ. ಇನ್ನು ಆರ್ ಟಿ ಆಫೀಸ್ ಐತೆ, ಆರ್ ಟಿ ಆಫೀಸ್ಗೆ ಹೋಗಿ ಎಂಟ್ರಿ ಕೊಟ್ಟು ಹೋಯ್ತಾ ಇರೋದೆ. ಸ್ನೇಹಿತರೆ, ಟೈಮು 1:45 ಎಲ್ಲಿದ್ದೀವಪ್ಪ ಅಂದರೆ ಜಡ್ಚರ್ಲದಲ್ಲಿದ್ದೀನಿ. ಯಪ್ಪ ಪಾಲ್ಟಿ ಒಂದೇ ಸಮಯನ ಅರ್ಜೆಂಟ್ ಮಾಡ್ತಾವೆ. ಮೆಟೀರಿಯಲ್ ಅರ್ಜೆಂಟ್ ಐತಂತೆ, ಸಿಕ್ಕಾಬಿಡೆ ಅರ್ಜೆಂಟ್ ಮಾಡ್ತಾವನೆ. ಎಲ್ಲ ಜಡ್ಚರ್ಲ. ನಾವು ಭಾಳ ವರ್ಷದ ನಂತರ ಬಂದಿದ್ದೀವಿ. ಲೆಫ್ಟಿಗೆ ಹೋಗ್ಬೇಕು ನಾವು. ಇದು ಹೈವೇ ಕಾಣ್ತೈತೆ ನೋಡ್ರ, ಅದು ಹೈವೇ ಬೆಂಗಳೂರು ಹೈದರಾಬಾದ್ ಹೈವೇ. ಬೆಂಗಳೂರು ಹೈದರಾಬಾದ್ ಹೈವೇ ಅನ್ನೋದಕ್ಕಿಂತ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಅದು. ಲೆಫ್ಟ್ ಹೊಡೆದು ಇನ್ನು ನಾವು 20 ಕಿಲೋಮೀಟ್ರ್ ಹೋಗ್ಬೇಕು. ಶಾದ್ನಗರ್ ಹೋಗಂಗಿಲ್ಲ, ಶಾದ್ನಗರದಿಂದ ಬಾಲ್ನಗರ್ ಬಿಟ್ಟು ಮುಂದೆ. ಹಂಸು 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 ಇಲ್ಲ ಜಡ್ಚರ್ಲ ಸುಸ್ವಾಗತಂ. ಪುರಸಭಾ ಏನೋ ಪುರಸಭಲು ಏನೋ ಯಾಕವ್ರಪ್ಪ. ಹೋಗೋಣ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೇಕು. ಪಾಲ್ಟಿ ಅರ್ಜೆಂಟ್ ಮಾಡೋ ಥರನೇ ಖಾಲಿ ಮಾಡಿ ಕೊಟ್ಬಿಡು ಅಂದರೆ ನೈಟೇ ಸ್ವಲ್ಪ ಇಷ್ಟೊತ್ತು ಹೊಡ್ಕೊ ಬಂದಿದ್ದಕ್ಕೂ ಸಮಾಧಾನ ಆಗುತ್ತೆ. ಆದರೂ ದಾರಿನೇ ಸಾಗಲ್ಲಪ್ಪ. 2 ನೈಟ್ ಓಡಿಸಿದ್ದೀನಿ. ನಿನ್ನೆ ನೈಟ್ ಪೂರ್ತಿ ಓಡಿಸಿದ್ದೀನಿ, ಹಗಲೆಲ್ಲ ಓಡಿಸಿದ್ದೀನಿ. ಈಗಲೂ 2 ಗಂಟೆ ಆದರೆ ಇನ್ನೂ ಓಡಿಸ್ತಾನೇ ಇದ್ದೀನಿ. ಇಲ್ಲಿ ಮುಂದೆ ಸಿಗೋದೆ ಹೈವೇ, ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ. ಈ ಹೈವೇಲೇ ನಾನು ಇನ್ನೊಂದು 20 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಸೈಡ್ಗೆ ರೋಡ್ ಸೈಡ್ ಐತೆ, 1 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ನಾನು. ಪಾಯಿಂಟು ಲೊಕೇಶನ್ ಕಳಿಸಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಈ ಜಾಗದಲ್ಲಿ ನಮ್ಮ ಫ್ಯಾಕ್ಟ್ರಿಯವರು ಫೋನ್ ಮಾಡ್ತಾ ಇದ್ದಾರಲ್ಲ ನನಗೆ, ಮೆಟೀರಿಯಲ್ ಅರ್ಜೆಂಟ್ ಐತೆ, ಬೇಗ ಬನ್ನಿ ಅಂತ. ಅವರು ಕನ್ನಡದಲ್ಲಿ ಮಾತಾಡ್ತಾರೆ, ನಮ್ಮ ಕನ್ನಡದವರು. ಅದು ಒಂದು ಖುಷಿ ನಮಗೆ. ಹೈವೇ ಬಂದೆ ನೋಡಿ, ಇದು ಹೈವೇ. ಹೈದರಾಬಾದು ಶಾದ್ನಗರು ಹೈವೇ ಬತ್ತಿದ್ದಂಗೆ ಯಾವುದೋ ಗಾಡಿ ರಿಪೇರಿ ಆಗವಪ್ಪ ಇಲ್ಲಿ. ಆಗಲಿ ಆಕ್ಸಿಡೆಂಟ್ ಆಗವೆ ಗಾಡಿ ಯಾವುದು. ಇಲ್ಲಿ ರೈಟ್ ಸೈಡ್ ರೂಲ್ಸ್ ಐತೋ ಏನೋ ನನಗಂತೂ ಗೊತ್ತಿಲ್ಲ. ತುಂಬ ವರ್ಷದ ನಂತರ ಬಂದಿದ್ದೀನಿ. ಯಾಕೆ ಬೇಕು ರೈಟ್ಗೆ ಹೋಗೋದು? ಲೆಫ್ಟಲ್ಲೇ ಸೆಂಟ್ರಲ್ಲೇ ಹೋಗ್ಬಿಡೋಣ. ಎಲ್ಲ CC ಕ್ಯಾಮ್ರಾ ಇದ್ದು ಲೈನ್ ಡಿಸ್ಪ್ಲೇ ಅಂತೇಳಿ ಸುಮ್ಮನೆ ಆಮೇಲೆ ಅದಕ್ಕೆ ಬೇರೆ ಬರೆಯೋದಕ್ಕೆ ಎಲ್ಲ ಬೇಡ. ಬರ್ರಿ ಆರಾಮಾಗಿ ಹೋಗೋಣ.